ಸ್ವಾಗತ. ನಾನಿವತ್ತು ಆಯಿಲೇ ಇಲ್ದಂಗೆ ಚಿಕನ್ ಸಾರು ಗೊಜ್ಜು ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಒಂದು 1/4 kg ಸ್ವಲ್ಪ ಜಾಸ್ತಿ ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ 1.5 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, 1 ಟೊಮೆಟೊ, ಒಂದು 2-3 ಹಸಿಮೆಣಸಿನ್ಕಾಯಿ, ಆಮೇಲೆ ಶುಂಠಿ, ಚಕ್ಕೆ, ಲವಂಗ, ಏಲಕ್ಕಿ, ಕಾಳುಮೆಣಸು ಮತ್ತು ಒಂದು ಗರಂ ಮಸಾಲ ಪ್ಯಾಕೆಟು. ಇದಿಷ್ಟು ಬೇಕಾಗಿರೋದು. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ ಮತ್ತು ಈ ಮಸಾಲ ಐಟಮ್ಗಳು. ನಾವು ಆಲ್ರೆಡಿ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್. ಈ ಗರಂ ಮಸಾಲ ಪ್ಯಾಕೆಟು ಟೇಸ್ಟ್ ನೋಡಿ ಆಮೇಲೆ ಹಾಕ್ಕೊಬೇಕಾಗತ್ತೆ, ಇಲ್ಲಾಂದರೆ ಮಸಾಲ ಜಾಸ್ತಿ ಆದರೆ ಚೆನ್ನಾಗಿರಲ್ಲ. ಈಗ ಇದಿಷ್ಟು ರುಬ್ತೀನಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು. ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಎಣ್ಣೆ ಏನು ಹಾಕ್ತಾಯಿಲ್ಲ, ನಾನು ಆಯಿಲ್ಲೆಸ್ ಚಿಕನ್ ಮಾಡ್ತಾ ಇರೋದಲ್ಲ ಅದಕ್ಕೋಸ್ಕರ. ಈಗ ನಾನು ರುಬ್ಬಿರೋದು ಮಸಾಲೆ ಹಾಕ್ತಾಯಿದ್ದೀನಿ. ಇದೀಗ ಚೆನ್ನಾಗಿ ಮಸಾಲ ವಾಸನೆ ಹೋಗೋವರೆಗೂ ಫ್ರೈ ಆಗಬೇಕಿದು. ಕುದೀತಾ ಇದೆ ಫ್ರೆಂಡ್ಸ್. ಈಗ ಉಪ್ಪು ಹಾಕ್ತಾಯಿದ್ದೀನಿ ನಾನು. ಎಷ್ಟು ಬೇಕು ನೋಡಿ, ನಾನು ಎಣ್ಣೆನೇ ಹಾಕಿಲ್ಲ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ಅರಿಶಿನ, ಇದು ಮಸಾಲ ವಾಸನೆ ಚೆನ್ನಾಗಿ ಹೋಗ್ಬೇಕು ಫ್ರೆಂಡ್ಸ್. ಇದು ಅಲ್ಲಿವರೆಗೂ ಚೆನ್ನಾಗಿ ಸ್ವಲ್ಪ ನೀರು ನಂದು ಜಾಸ್ತಿ ಆಯ್ತು, ನೀವು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದಕ್ಕೆ ಇದು ಚೆನ್ನಾಗಿ ಕುದಿಬೇಕೀಗ. ಸ್ವಲ್ಪ ಮಸಾಲೆ ಸ್ಮೆಲ್ಲೆಲ್ಲ ಹೋಗಿದೆ ಫ್ರೆಂಡ್ಸ್. ಇದು ನಾನು ಚಿಕನ್ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಅರ್ಧ kg ಸ್ವಲ್ಪ ಕಮ್ಮಿ ಇದೆ. ಈಗ ನಾವು ಒಂಚೂರು ಎಣ್ಣೆನ ಹಾಕಿಲ್ಲ ಫ್ರೆಂಡ್ಸ್, ಎಣ್ಣೆ ಹಾಕ್ದೇ ಮಾಡ್ತಾ ಇರೋದು. ಈ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ಮುಚ್ಚಿ ಬೇಯಿಸಿ. ಇದು ಬೇಕಾದ್ರೆ ಕುಕ್ಕರಲ್ಲಿ ಕೂಡ ನೀವು ಮಾಡ್ಕೊಬೋದು ಫ್ರೆಂಡ್ಸ್. ಇದು ಚಿಕನ್ ಎಲ್ಲ ಬಾಯ್ಲ್ ಆಗಿದೆ ಫ್ರೆಂಡ್ಸ್. ಇದು ಎಲ್ಲ ನೋಡಿ ಫ್ರೆಂಡ್ಸ್, ನಾವು ಎಣ್ಣೆನೇ ಹಾಕಿಲ್ಲ, ಆದರೂ ಚಿಕನ್ದೇ ಆಯಿಲ್ ಇದೆಯಲ್ಲ ಫ್ರೆಂಡ್ಸ್, ಅದೇ ಸರಿ ಹೋಗುತ್ತೆ. ಎಣ್ಣೆ ಕಮ್ಮಿ ತಿಂದಷ್ಟು ಒಳ್ಳೆಯದಲ್ವಾ, ಅದಕ್ಕೋಸ್ಕರ ಆಗಿದೆ ಫ್ರೆಂಡ್ಸ್. ಇದನ್ನು ಆಫ್ ಮಾಡ್ತಾಯಿದ್ದೀನಿ. ಈ ಥರ ಬಂದಿದೆ ಫ್ರೆಂಡ್ಸ್. ಇದು ನನಗೆ ಇಷ್ಟು ತಿಕ್ನೆಸ್ಸು ಸಾಕು, ಅದಕ್ಕೋಸ್ಕರ ನಾನು ಆಫ್ ಮಾಡಿದೆ. ನಿಮಗೆ ಬೇಕು ಅಂದರೆ ಇದನ್ನೇ ಟ್ರೈ ಮಾಡ್ಕೊಬೋದು. ಸಿಂಪಲ್ ಅಡುಗೆ ಚಾನಲ್ ಯಾರ್ಯಾರು ನೋಡ್ತಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಎಲ್ಲರೂ ಒಂದು ಸಲ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್.